ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಫ್ರೈಡೇ. ನಾನು ಇವತ್ತು ಬೇಗ ಬಂದೆ. ಇವತ್ತು ಗೆಸ್ಟ್ ಇದ್ದಾರೆ, ನೈಟ್ ಬುಕ್ ಆಯಿತು. ಹಾಗಾಗಿ ಐಟಮ್ಸ್ ಎಲ್ಲ ತರಿಸ್ಬೇಕಿತ್ತಲ್ವ, ಹಾಗಾಗಿ ನಾನು ಬೇಗ ಬಂದೆ ಇವತ್ತು. ಇವತ್ತೊಂದು 8 ಜನ ಇದ್ದಾರೆ. ಚೆಕ್ ಇನ್ ಮಾಡಿಸ್ಬಿಟ್ಟು ಮತ್ತು ಸ್ಕ್ರೀನ್ ಬೇರೆ ಹೋಗಿಬಿಟ್ಟಿತ್ತಲ್ವ, ಅದನ್ನು ಹಾಕೋರು ಕೂಡ ಇವತ್ತು ಬರ್ತಾರೆ. ಅವರು ನಿನ್ನೆ ಬಂದಿರಲಿಲ್ಲ, ಕಾಲ್ ಮಾಡಿದ್ದೆ ಬಂದಿರಲಿಲ್ಲ. ಹಾಗೆ ಇವತ್ತು ಅವ್ರು ಬರ್ತಾ ಇದ್ದಾರೆ, ಬೆಂಗಳೂರಿಂದ ಬರ್ತಾ ಇರೋದು. ಹಾಗಾಗಿ ನಿನ್ನೆ ಆಗಿದ್ದರೆ ನಿನ್ನೆನೇ ಹೇಳಿದ ತಕ್ಷಣ ಆಮೇಲೆ ಮತ್ತೆ ಅವ್ರು ಬರೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ಬರ್ತಾ ಇದ್ದಾರೆ. ಇವತ್ತು ಕಳಿಸ್ತಾ ಇದ್ದೀನಿ. ಬಂದು ಇವತ್ತು ಮಾಡೋಗ್ತಾರೆ. ಯಾಕಂದರೆ ಇವತ್ತು ಬೇರೆ ಗೆಸ್ಟ್ ಇದ್ರಲ್ವ, ನನಗೆ ಬೇರೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರನೇ ಜಾಸ್ತಿ ಒಬ್ಬೊಬ್ಬರು ಸ್ಕ್ರೀನ್ಗೋಸ್ಕರನೇ ಬರ್ತಾರೆ. ನೈಟು ಸ್ಕ್ರೀನ್ ಹಾಕ್ತೀವಲ್ಲ ಫ್ಲೆಕ್ಸ್ದು, ಹಾಗಾಗಿ ನಾನು ಏನಪ್ಪ ಮಾಡೋದು ಅಂದ್ಕೊಬಿಟ್ಟಿದೆ. ಅಂತೂ ಅವರು ಇವತ್ತು ಫ್ರೀ ಮಾಡಿಕೊಂಡು ನಿನ್ನೆ ಬರೋಕ್ಕಾಗಿಲ್ಲ, ಇವತ್ತು ಬಂದರು. ಹಾಗಾಗಿ ನಿನ್ನೆನೂ ಕಾಲ್ ಮಾಡಿ ಹೇಳಿದ್ದೆ ಮಿಸ್ ಮಾಡಬೇಡಿ ಇವತ್ತು ಅಂತ. ಹಾಗಾಗಿ ಇವತ್ತು ಬರ್ತಾ ಇದ್ದಾರೆ. ಆ ಕೆಲಸ ಒಂದು ಮುಗಿಸ್ಕೊಬಿಟ್ರೆ ಇವತ್ತು ಗೆಸ್ಟ್ ಬರ್ತಾರಲ್ವ, ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಏನು 8 ಜನ 10 ಜನ 50 ಜನ 80 ಜನ ಬಂದ್ರೂ ನಾನು ಒಬ್ಬಳೇ ಮೇಂಟೈನ್ ಮಾಡಿಬಿಡ್ತೀನಿ, ಒಂದು 4 ಜನ ಹುಡುಗರನ್ನ ಇಟ್ಕೊಂಡು. ಹಾಗಾಗಿ ಆಗುತ್ತೆ. ಅದೊಂದು ಟೆನ್ಷನ್ ಇತ್ತು, ಅದೊಂದು ಟೆನ್ಷನ್ ಇವತ್ತು ಹೋಯಿತು. ಬರ್ತಾ ಇದ್ದಾರೆ, ಇನ್ನೊಂದು 5-10 ಮಿನಿಟ್ಸಲ್ಲಿ ಬರ್ತಾರೆ. ಓಕೆ ಗೈಸ್, ಇವತ್ತಿನ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಹೆಂಗೂ ನೋಡಿ ಗೈಸ್, ಇಷ್ಟೆಷ್ಟು ದಪ್ಪ ಆಗ್ತಾ ಇದೆ. ಬೇಗ ಬೇಗ ದಪ್ಪ ಆಗಿ ಬೇಗ ಬೇಗ ಹಣ್ಣಾಗು ಪ್ಲೀಸ್, ನಾನು ತಿಂತೀನಿ. ಆಮೇಲೆ ಇದು ಬ್ಯಾಟ್ರಿ ತರಿಸಿದ್ದೆ, ಒಂದು ರೂಮ್ ಡೋರ್ ಓಪನ್ ಆಗ್ತಾ ಇರಲಿಲ್ಲ, ಅದಕ್ಕೆ ತರಿಸಿದ್ದೀನಿ. ನೋಡೋಣ ಇದರಲ್ಲಾದರೂ ಇವಾಗ ಆಗುತ್ತಾ ಅಂತ. ನನ್ನ ಪ್ರಕಾರ ಇದು ಹೀಗೆ ಇರಬಾರ್ದಿತ್ತು ಅನಿಸುತ್ತೆ, ಈ ಥರ ಇರಬಾರ್ದಿದ್ದು ಅನಿಸುತ್ತೆ. ಯಾಕಂದರೆ ಫಸ್ಟ್ ಇದ್ದಿದ್ದು ಈ ಥರ ಇರಲಿಲ್ಲ, ಈ ಕಡೆ ಇಲ್ಲಿ ಒಂದು ಸ್ವಲ್ಪ ಚುಕ್ಕಿ ಥರ ಇತ್ತು, ಇದು ಈ ಥರ ಇದೆ. ಡೌಟು ನನಗೆ ಇದಾಗುತ್ತೆ ಅನ್ನೋದು. ನೋಡೋಣ, ಟ್ರೈ ಮಾಡುವ. ಇವ್ನು ರಿಪ್ಪನ್ ಮಾಡಿರೋ ಕೆಲಸ ಈಗ ಆಂಡೆ ಕರೆದು ಬಿಡು, ಅವನಿಗೆಲ್ಲಿ ಬಂದತ್ತು ಇವಾಗ. ಈಗ ಮಾಡು, ಹಿಂಗೇನು ಏನು ಇವನು ಮಾಡೋ ಕೆಲಸಕ್ಕೆ ನನಗೆಲ್ಲ ಟಿಶ್ಯೂ ಪೇಪರ್ ತಂದ್ರೆ ಹಂಗೆ ಬಚ್ಚಲಿಗೆ ಹಾಕ್ತಾನೆ, ಇಲ್ಲ ಅಂದ್ರೆ ಅಲ್ಲೆಲ್ಲ ಬಿಸಾಕ್ತಾನೆ. ಏನು ಹಾಕ್ತಾನೆ? चार्जिंग हो गया ना? ओ बैटरी डाउन है, अंदर का बैटरी. इधर रेड लाइट नहीं आया ना, तो क्यों नहीं ओपन? ನನಗಂತೂ ಇವನು ಮಾಡೋ ಕೆಲಸಕ್ಕೆ ಎಲ್ಲ ಕಿತಾಪತಿಗಳು ಮಾಡಿ ಇಡ್ತಾನೆ. ನನಗೆ ಫುಲ್ टेंशन ಕೊಡೋಕ್ಕೆ. 5 मिनट्स बाद में एक बार चेक करो. ಚೇರಲ್ಲಿ 1 ನಿಮಿಷ ಕುತ್ಕೊತಾನಂತ, 5 ನಿಮಿಷ, ಆಮೇಲೆ ಮಾಡ್ತಾನಂತೆ. ಇಟ್ಕೊಂಡು ಕೂತಿದ್ದಾನೆ. ಅಲ್ಲಿ ಫ್ಲೆಕ್ಸ್ ಹಾಕೋರು ಬಂದಿದ್ದಾರೆ. ಇದೊಂದು ಓಪನ್ ಆಗಿಬಿಟ್ರೆ ಇದೊಂದು ತಲೆನೋವೇ ತಪ್ಪಿತ್ತು. ಆ ರೂಮ್ದು ಮಿಸ್ ಆಗಿದೆ, ಯಾಕೆ ಈ ಆ ರೂಮ್ದು ಓಪನ್ ಆಗ್ತಾ ಇದೆ ಪಾಸ್ವರ್ಡಲ್ಲಿ. ಈ ರೂಮ್ ಪಾಸ್ವರ್ಡ್ ಹಾಕಿದ್ರೂ ಓಪನ್ ಆಗ್ತಾ ಇಲ್ಲ. ಎಲ್ಲ ರೂಮ ಬುಕ್ ಆಗ್ಬಿಡ್ರಿ, ಏನು ಮಾಡೋದು ಹಿಂಗಾಗ್ಬಿಟ್ರೆ. ಅಲ್ಲಿ ನೋಡಿದ್ರೆ ಹೋಟೆಲ್ ರೂಮಲ್ಲಿ ಒಂದು ರೂಮ್ ಹಾಗೆ ಬೀಗ ಒಡೆದಾಗಿದೆ, ಕೀ ಒಳಗಡೆ ಬಿಟ್ಬಿಟ್ಟು. ಈಗ ಇದನ್ನ ಹೆಂಗೆ ಓಪನ್ ಮಾಡೋದು? ಇವನು ಬೇರೆ ಬಟ್ಟ ಮಂತ್ರ ಓದ್ತವನೆ, ತೆಗಿಯೋ ಅಂದರೆ. ಇದು ಕೀ ಸಿಕ್ಕಲ್ವ ಇವು ಎಲ್ಲನೂ? ಕಾರ್ಡು, ಅದೇ ಕಾರ್ಡೇನೆ. ಕಾರ್ಡು ಒಂದೊಂದೇ ಇರೋದು ಇವಕ್ಕೆ. ಮಿಸ್ ಆದರೆ ಬೇರೆ ಕುಂಡ್ರಿಸ್ಬೇಕು ಪಾಸ್ವರ್ಡ್ ಹಾಕ್ಬಿಟ್ಟು. ಅದು ನನಗೆ ಮಾತ್ರ ಬರುತ್ತೆ. ಆ ಪಿನ್ನು ಅಷ್ಟೇ, ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತಿರೋದು.
ಅವನು ಬೇರೆ ಬಂದಿದ್ದಾನೆ. ಈಗ ತಿರ್ಗಿ ಅಲ್ಲೂ ಹೋಗ್ಬೇಕು, ಇಲ್ಲೂ ನುಗ್ಬೇಕು. ಈಗ ಆಯ್ತು ನೋಡೋದು. ಇದೇ ಹಿಡ್ಕೊಂಡು ಕೂತವನೆ ಇವನು. ಫ್ಲೆಕ್ಸ್ ಚೇಂಜ್ ಮಾಡೋರು ಬಂದಿದ್ದಾರೆ. ಆ ಕಡೆ ರೂಮ್ ಅಂತೂ ಆಗಿಲ್ಲ, ಓಪನ್ ಆಗಿಲ್ಲ. ಇಲ್ಲಿ ಫ್ಲೆಕ್ಸರು ಆಗ್ತಾ ಇದೆ ನೋಡಿ. ಎಲ್ಲ ಹಳೆದನ್ನ ಎಲ್ಲ ಹರಿದಾಕಿ ಇವಾಗ ಹೊಸದನ್ನು ಹಾಕ್ತಾರೆ. ಸಿಕ್ಕಾಪಟ್ಟೆ ಸೆಕೆ ಗೈಸ್. ಅಯ್ಯೋ ಅಲ್ಲಿ ಒಳಗಡೆ ಕುತ್ಕೊಳ್ಳೋಕ್ಕಾಗಿಲ್ಲ. ನಾನು ಫ್ಯಾನ್ ಕೆಳಗಡೆ ಕುತ್ಕೊಂಡು ಫೋನ್ ನೋಡಿ ಇವಾಗ ಬಂದೆ ಈಚೆ. ನಾನದು ಫುಲ್ಲು ಬ್ಲ್ಯಾಕಾಗಿ ಕಾಣಿಸ್ತಾ ಇದ್ದೀನಿ. ಅಷ್ಟು ಸೆಕೆ, ಅಷ್ಟು ಬಿಸಿಲು ಒಂದು ಸ್ವಲ್ಪ ಹೀಗೆ ನಡ್ಕೊಂಡು ಹೋದ್ರೂ ಫುಲ್ಲು ಬ್ಲ್ಯಾಕು. ಇನ್ನು ಹೇಗಪ್ಪ ಸ್ಕಿನ್ ಕಲರ್ನ ಮೇಂಟೈನ್ ಮಾಡೋದು, ಆಗಲ್ಲ ಗೈಸ್. ಒಂದು ರೌಂಡ್ ಹಾಗೆ ಹೋಗ್ತಾ ಇದ್ದೀನಿ, ಸುಮ್ಮನೆ ಒಳಗಡೆ ಕೂತು ಬೋರ್ ಆಯಿತು ಅಂತ. ಆ ಕಡೆ ಲೈನಿಗೆ ಬಿಟ್ಟಾಗಿತ್ತು, ಈಗ ಈ ಕಡೆ ಲೈನಿಗೆ ನೀರು ಬಿಡ್ತಾ ಇದ್ದಾನೆ ನೋಡಿ. ಇವತ್ತು ಮಾತ್ರ ಸ್ಕ್ರೀನ್ ಮಾತ್ರ ಆಯಿತು, ದೊಡ್ಡ ತಲೆನೋವು ತಪ್ಪಿದೆ. ಗೆಸ್ಟ್ ಚೆಕ್-ಇನ್ ಇನ್ನೂ ಆಗಿಲ್ಲ. ಈ ಕಡೆ ನೀರು ಬಿಡ್ತಾ ಇದ್ದಾನೆ ಇವಾಗ. ಮತ್ತು ಇನ್ನೇನಂದರೆ ಇಲ್ಲಿ ಗಜಿಬೋ ಇದೆಯಲ್ವಾ, ಅದ್ರದ್ದು ಮೇಲ್ಗಡೆ ಹಾಸಿರೋದು ಕೂಡ ಕಿತ್ತು ಬಂದಿದೆ ಅಂದರೆ ತುಂಬ ಗಾಳಿ ಅಲ್ವಾ ಮೊನ್ನೆ ಎಲ್ಲ. ಅದು ನಿನ್ನೆನೂ ಅಷ್ಟೇ ಫುಲ್ ಗಾಳಿ ಇತ್ತು. ಅದು ಕಿತ್ಕೊಬಂದು ಇಲ್ಲೇ ಹಾರ್ಕೊಬಂದು ಬಿದ್ದಿದೆ ನೋಡಿ ಗೈಸ್. ಅದ್ರದ್ದು ಮೇಲೆ ಹಾಕಿರೋ ಛಾವಣಿ ಇಲ್ಲಿ ಬಂದು ಬಿದ್ದಿದೆ ನೋಡಿ. ಮಾವಿನಕಾಯಿ ಎಷ್ಟು ದಪ್ಪ ಆಗಿದ್ದಾವೆ. ಇನ್ನೊಂದು ವಾರ ಹೋದರೆ ಆ ಸೈಜ್ನ ತಿನ್ಬೋದು. ಇದೊಂದು ಸ್ವಲ್ಪ ಹೋದರೆ ಇನ್ನೂ ದಪ್ಪ ಆದ ತಕ್ಷಣ ಉಪ್ಪು ಹಾಕ್ಕೊಂಡು ತಿನ್ಬೋದು, ಉಪ್ಪು ಖಾರ ಹಾಕ್ಕೊಂಡು. ಇವಾಗಲೇ ತಿಂದರೆ ಚೊಗರು. ಆದರೂ ಗೈಸ್ ಒಂದು ತಿಂದು ನೋಡೋಣ ಅಲ್ವಾ. ಫಸ್ಟು ಒಂದು ಸತಿ ತಿನ್ನೋಣ ಅನಿಸ್ತಿದೆ. ಕುಯ್ತಾ ಇದ್ದೀನಿ. ಅಯ್ಯೋ ಶಟ್, ಪೀಚೆಲ್ಲ ಬಿದ್ದೋದು. ನಾನು ಇದು ಕುಯ್ಯೋಷ್ಟು ಸ್ವಲ್ಪ ತೊಳ್ಕೊಂಡು ತಿನ್ನೋಣ. ಫಸ್ಟ್ ಇದನ್ನು ಉಚ್ಕೊಳ್ಳೋಣ. ಇದ್ರದ್ದು ಸೊನೆ ಬರುತ್ತೆ ಅಲ್ಲ, ಇದನ್ನು ಸ್ವಲ್ಪ ಈ ಥರ ಉಚ್ಕೊಂಡ್ರೆ ಸೊನೆ ಹೋಗುತ್ತೆ. ಆಮೇಲೆ ತಿನ್ನಬೇಕು, ಇಲ್ಲಾಂದರೆ ಸೊನೆ ಎಲ್ಲ ಬಾಯಿಗೆ ಹೋಗುತ್ತೆ. ನೀರೊಳಗೆ ಸ್ವಲ್ಪ ತೊಳ್ಕೊಳ್ಳೋಣ. 8 ಮೆಂಬರ್ಸ್, 8 लोग. ಅಯ್ಯೋ ಬಿದ್ದೋಯ್ತಪ್ಪ. ಮುಖಕ್ಕೆಲ್ಲ ಹರ್ತು ನೋಡಿ. ವಾಶ್ ಮಾಡ್ಕೊಂಡಿದ್ದೀನಿ. ಗಮ್ಮಂತಿದೆ ಗಾಯ್ಸ್, ಗಮ್ಮಂತಿದೆ. ಇವೆಲ್ಲ ಹಣ್ಣಾದರೆ ಸಕ್ಕತ್ತಾಗುತ್ತೆ ಹಣ್ಣು. ಹೋದ ವರ್ಷ ಅಂತೂ ನಾವು ಯಾವ ಥರ ತಿಂದಿರೋದು ಅಂದರೆ ಮರದಿಂದನೇ ಹಣ್ಣಾಗಿರೋದನ್ನ ಕಿತ್ಕೊಂಡು ಹಿಂಗೆ ಟೇಸ್ಟ್ ಮಾಡೋದು, ಆಮೇಲೆ ಮತ್ತೆ ಬಿಸಾಡೋದು, ಈ ಥರ ಮಾಡಿದ್ವಿ ಹೋದ ವರ್ಷ ಅಂತೂ. ಯಾಕಂದರೆ ಅಷ್ಟು ಇತ್ತು, ಒಂದು ಟ್ಯಾಕ್ಟ್ರಷ್ಟು ಹಣ್ಣನ್ನ ಕೆಳಗಡೆ ಬಿದ್ದಿರೋನೆಲ್ಲ ಹೆಗ್ಸಿ ಹಿಂದೆ ಹಾಕ್ಸಿದ್ದೆ ನಾನು. ಯಾಕಂದರೆ ಯಾವುದು ಮರ ಸೇಲ್ ಮಾಡಿರಲಿಲ್ಲ, ಹಾಗಾಗಿ ಈ ವರ್ಷವೂ ಸೇಲ್ ಮಾಡಿಲ್ಲ. ಈ ವರ್ಷವೂ ನೋಡ್ಬೇಕು ಏನಾಗುತ್ತೆ ಅಂತ. ಚೌರು ಸಿಪ್ಪೆ ಅಂದರೆ ಚೌರು ಒಳಗಡೆ ತಿರುಳು ಮಾತ್ರ ತಿನ್ನಬೇಕು. ಉಪ್ಪಿದ್ರೆ ಚೆನ್ನಾಗೈತಿದೆ. ಒಳಗಡೆದಿದ್ದು ಹುಳಿ ಅಮ್ಮ ಹುಳಿ ಪಿಂಡ. ಇದು ಈಚೆದು ಗ್ರೀನ್ ಕಲರ್ ಏನಂದರೆ ಫುಲ್ಲು ಏನಂದರೆ ಚೊಗರಿ ಇರುತ್ತೆ. ಒಳಗಡೆ ಮಾತ್ರ ತಿನ್ನಬೇಕು. ಅಷ್ಟೇ ಗಾಯ್ಸ್. ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಗಾಯ್ಸ್.
ನಾನು ತಿನ್ಕೊಂಡು ಓಡಾಡ್ತಾ ಇದ್ದೀನಿ. ಕೈಯೆಲ್ಲ ನೋವುತ್ತೆ. ನಾಳೆ ಇದೆ ಆಂಟಿ, ನಾಳೆ ಶನಿವಾರ ಅಲ್ವಾ? ನಾಳೆ ಇದ್ದಾರೆ, ಬೇರೆ ಟೀಮು ಇದೆ. ಇವತ್ತು ಸಂಜೆ ಬರ್ತಾರೆ ಒಂದು ಟೀಮು, ನಾಳೆ 2 ಟೀಮ್ ಇದೆ, 6 ಜನದೊಂದು 7 ಜನದೊಂದು. ಅದ್ಯಾರಂಟಿ ಇಲ್ಲಿ ತಂದು ಬಿಸಾಕಿದ್ರಾ ಮೈಕ್ನ? ಹಾಂ रिपन ए संजय आओ इधर क्या काम है ಇಲ್ಲಿ ಬೆಂಕಿ ಹಾಕಿರಾ ಫುಲ್ಲು ಎಲ್ಲ ಹೊಗೆ ಇದು ಮಸಿ ए उधर ಎಲ್ಲ ಗಲೀಜಾಗಿದೆ ಮಾನ್ಮರ ಎಲ್ಲ ಹೋಯ್ತವೆ ಇಲ್ಲಿ ಮನೆ ಎಲ್ಲ इधर मत डालना वो मैंगो ट्री है ना हाँ ज़्यादा है उधर डालो हाँ नहीं चाहिए इधर उधर डालो ನೀವು ಹಾಗೆ ಹೇಳ್ಬೇಕು ತಾನೆ ಅವರೆಲ್ಲ ತಂದಾಕ್ಬೇಕಾದ್ರೆ ಏನು ಹುಡುಗರು ನೀವು ಹಿಂಗೆ ಮಾಡ್ತೀರಾ ಇನ್ಯಾವುದು ನೇಪಾಳಿ ಭಾಷೆ ಏನೋ ಇದ್ರ ಕೋಲ್ಕತ್ತಾ ಭಾಷೆ ಮಾತಾಡ್ತಾನೆ ಎಲ್ಲ ಕಡೆನೂ ತೆಗ್ದ್ಬಿಡ್ತಾರೆ ಇವ್ರ ಮಾವಿನ ಮರನ ಬೆಂಕಿ ಹಾಕಿ ಅಲ್ಲೊಂದು ಮರ ಹೋಗದೆ ಅರ್ಧ ಮರ ಹೋಗಿದೆ ಅದೇ ಗುಂಡಿಗೆ ಹಾಕಿ ಅಂತಾನೆ ಹೇಳಿರೋದು ಸರ್ ಕೂಡ ಇವ್ರು ಎಲ್ಲಿ ಬೇಕೋ ಅಲ್ಲಿ ಹಾಕ್ತವ್ರೆ ಹಾಂ ಅಲ್ಲಿ ಮಾವಿನ ಮರ ಹೊಂಟೋಗುತ್ತೆ ಅದು ದೊಡ್ಡದಾಗು ಪಟ ಪಟ ಹೊಟ್ಟುತ್ತೆ ಅದು ಸಂಜಯ್ उधर माइक है ना उधर डालो इधर क्यों आएगा वो माइक इंडोर गेम में डालो ये क्या है वो ये उधर डालने का मैडम वो पंजरे ಪಾಪ ಏನ್ ಹಿಂಗೆಲ್ಲ ಮಾಡಿದಾರೆ ಕಚ್ಚುತ್ತೆ ಇದು देखो ये पैर टूट गया है ये बांध के अभी कैसे कौन चलेगा ये क्या रे संजय अभी कैसे चलेगा ಪಾಪ ಅವನ ಕಾಲೆಲ್ಲ ಕಟ್ಟು ಬಿಟ್ಟಿದಾನೆ ಅದ್ರದ ಕಚ್ಚುತ್ತೆ ಪಾಪ ಪಾಪ ಅದ್ರ ಕಾಲೆಲ್ಲ ಕಟ್ಬಿಟ್ಟು ಕಚ್ಚುತ್ತೆ ಯಾಕ್ರೋ ಹುಡುಗರ ಹಂಗ್ ಮಾಡ್ತೀರಾ ಅದಕ್ಕೆ ಕಟ್ಟು ಬಿಟ್ಟಿದಾನೆ ಕಾಲ್ನ ಆಂಟಿ ಆಂಟಿ ಹಕ್ಕಿ ನೋಡಿ ಹೆಂಗ್ ಕಾಲ್ ಕಟ್ಬಿಟ್ಟಿದ್ದಾರೆ ಹಕ್ಕಿನ ಚಿಕ್ಕ ಹಕ್ಕಿ ಕಾಲ್ ಕಟ್ಟಿಟ್ಬಿಟ್ಟವನವನು ಪಾಪ ಕೀ ಅಂತದೆ ಫುಲ್ ಗಟ್ಟಿ ಕಟ್ಟಿ ಕಾಲೇ ಇನ್ನೇನು ಮುರಿದಾಕ್ಬಿಟ್ಟವನೆ ಪಾಪ
ಅವ್ನು ಪ್ಯಾಲಾಶ್ ಒಂದು ಅಳಿಲ್ ಸಾಕೊಂಡಿದ್ನಲ್ಲ ಅದೇನಾಯ್ತು? ಅದು ಹೆಂಗೆ ಹಿಡಿದ್ನೋ. ಎಲ್ಲ ಎಲ್ಲೋ ಎಲ್ಲ ಯಾವ ತೆಗ್ದು ನೋಡ್ತೀರಿ? ಕಾಲೇ ಕಟ್ಬಿಟ್ಟಿದ್ದಾನೆ. ಚಿಟ್ಟೆ ಪುರ್ಕಲೆ ಏನು ಅಷ್ಟು ನಿತ್ಕದಲ್ಲ. ಏ ಪಾಪ ಮರಿ ಇನ್ನೂ ದಪ್ಪ ಆಯ್ತದ? ಏಯ್ ಪಾಪ ಅದಕ್ಕೆ ನೋವಾಗ್ತಿದೆ. ಏ ಸಂಜಯ್ ಕ್ಯಾ ಕಾಮ್ ಕೊಟ್ಟಿಟ್ಬಿಟ್ಟಿದ್ದಾನೆ. ಏಯ್ ಪಾಪ ನೋಡಿ ಬಿದ್ದಿರೋ ಸರಿ ಮಾಡ್ತಾ ಇದ್ದಾರೆ ಮನೇನ ಹಾಕ್ಬಿಟ್ಟು. ಬಿದ್ದೋಗಿತ್ತು ಹಾಕ್ತಾ ಇದ್ದಾರೆ ಇವಾಗ. किधर मिला वो? हाँ संजय मेरे को पता नहीं, ये लोग मेरे को दे दिया। मेरे को दे देंगे। अरे येड़ा बे येड़ा इधर धर ये आपको हां बे तू सेट रोक दे सर। हां सेट रोक दे ಹುಳಿ ಅಂದರೆ ಹುಳಿ ಇದು ಮಾವಿನಕಾಯಿ. ಇವಾಗಲೇ ಇಷ್ಟು ಹುಳಿ ಇದೆ ಇದು. ಇನ್ನು ದಪ್ಪ ಆದಮೇಲೆ ಇನ್ನೆಷ್ಟು ಹುಳಿ ಆಯ್ತದ. ಗಾಯ್ಸ್ 6 ಗಂಟೆ ಆಯಿತು ಗಾಯ್ಸ್. ನಾನು ಮನೆಗೆ ಹೋಗ್ತಾ ಇದ್ದೀನಿ. 6 ಗಂಟೆ ಕರೆಕ್ಟಾಗಿ ಮನೆಗೆ ಹೋಗ್ತೀನಿ ನಾನು. ಹಾಗೇನಿಲ್ಲ, ಬಟ್ ಗೆಸ್ಟ್ ಇನ್ನೂ ಬಂದಿಲ್ಲ. ಈವ್ನಿಂಗ್ ಚೆಕ್-ಇನ್ ಆಗ್ತೀನಿ ಅಂತ ಹೇಳಿದರು. ಕಾಲ್ ಮಾಡಿದೆ, ಅವ್ರು ಇನ್ನೂ 6:37 ಆಗುತ್ತೆ ಅಂದರೆ ನಾನು ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಗೈಸ್. ನಾನು ಮನೆಗೆ ಹೋಗಿ ಏನಾದ್ರು ತಿನ್ನಬೇಕು, ಹೊಟ್ಟೆ ಸಿಗ್ತಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷ ಇಲ್ಲಿ ಕೂತ್ಕೊಂಡು ಫೋನ್ ಯೂಸ್ ಮಾಡಿ ಆಮೇಲೆ ಹೋಗ್ತೀನಿ ಅಷ್ಟೇ.